ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಪವಾಡ ಪುರುಷ ಸೀರಿಯಲ್ಲು ಹೇಗೆ ಮೂವ್ ಆಗ್ತಿದೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಎಲ್ಲರೂ ಪವಾಡ ಪುರುಷನ್ನ ಅಂದರೆ ಬಾಳು ಮಾಮನ್ನ ಅವನದು ಏನು ಪವಾಡ ನಡೆಯಲ್ಲ ಅನ್ನೋದನ್ನು ತೋರಿಸ್ಕೊಡ್ಬೇಕು ಅಂತೇಳಿ ಇನ್ನೊಬ್ಬ ಜ್ಯೋತಿಷ್ಯ ಹತ್ರ ಹೋಗಿದ್ದಾರೆ. ಅಂದರೆ ಈ ಜ್ಯೋತಿಷ್ಯರು ಹೆಂಗೆ ಅಂದರೆ ಬಾಳು ಮಾಮ ಮಾಡೋದೆಲ್ಲ ತಪ್ಪು ಅಂತ ಹೇಳಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಬೇರೆ ಒಬ್ಬನ್ನ ಕರೆಸ್ಕೊಂಡಿದ್ದಾರೆ. ಅಲ್ಲಿ ಕೇಳೋದಕ್ಕೆ ಅಂತ ಗೌಡ್ ಹೆಂಡ್ತಿ ಆಮೇಲೆ ಎಲ್ಲರೂ ಅಲ್ಲಿಗೆ ಹೋಗಬೇಕು ಅಂತೇಳಿ, ಸಂಧ್ಯಾ ಎಲ್ಲರೂ ಹೋಗಬೇಕು ಅಂತೇಳಿ ಹೊರಟಿರ್ತಾರೆ. ಅಲ್ಲಿ ಹೋಗೋಕೆ ಹೊರಟಾಗ ಗುಂಡು ಮಾತ್ರ ನಾನು ಬರಲ್ಲ ಅಂತಾನೆ. ಬಾರೋ, ನಿನ್ನ ಮದುವೆ ವಿಷಯನೇ ಕೇಳಬೇಕು ಕಣೋ, ಬಾರೋ ಜ್ಯೋತಿಷಿಯವ್ರ ಹತ್ರ ಅಂತ ಹೇಳಿದ್ರೆ ಇವನು ಬರಲ್ಲ, ನಾನು ಅಗೋರಿಗಳ ಹತ್ರ ಏನು ನಡೆಯುತ್ತೆ, ಅವ್ರೇನು ಮಾಡಲ್ಲ, ನಾನು ಬರಲ್ಲ ಅಂತ ಹೇಳ್ತಾನೆ. ಸರಿ, ನೀ ಬರದೇ ಇದ್ದರೆ ಇಲ್ಲೇ ಇರು, ಪರವಾಗಿಲ್ಲ, ನಾವು ಹೋಗಿ ಬರ್ತೀವಿ ಅಂತೇಳಿ ಗೌಡ್ನ ಹೆಂಡ್ತಿ ಸಂಧ್ಯಾ ಎಲ್ಲ ಹೊರಡ್ತಾರೆ. ಆಮೇಲೆ ಅಲ್ಲಿ ಹೋಗ್ತಾ ಇರ್ತಾರೆ. ಈಗ ಗೌಡ ಹೊರಟವನೆ ಅಂದರೆ 4 ಜನ ಹಿಂದೆ ಬರಬೇಕು. ಅವ್ರು 4 ಜನ ಮಾತಾಡ್ಕೊಂಡು ಆ ಕಡೆ ನಿಂತಿರ್ತಾರೆ ಬೇರೆಯವರು. ಅವರು ಬರಲಿಲ್ವಲ್ಲ ಅಂತೇಳ್ಬಿಟ್ಟು ಇವರೇ ಕರೀತಾರೆ. ಕರೆದಾಗ ನಮಗೆ ಕೆಲಸ ಇದೆ ಅಕ್ಕ, ನಾವು ಬರಲ್ಲ ಅಂತ ಹೇಳ್ತಾನೆ. ನಮ್ಮ ಗೌಡ್ರು ಮನೆಯಿಂದ ಅಲ್ಲಿಗೆ ಹೋಗೋಕ್ಕೆ ಅಂತ ಹೊರಟವ್ರೆ, ಹಿಂದೆ ಬರಲ್ಲ ಅಂತ ಹೇಳ್ತೀಯಾ ಅಂತಂದು. ಹೌದಕ್ಕ, ಹಂಗೇನಿಲ್ಲ, ತಪ್ಪು ತಿಳ್ಕೊಬೇಡಿ, ಆದರೆ ಇವಾಗ ಅರ್ಜೆಂಟ್ ಕೆಲಸ ಇದೆ, ಈಗ ಬರೋಕ್ಕಾಗಲ್ಲ ಅಂತ. ಆಯಿತು, ಗೌಡ್ರು ಅನ್ನೋದು ಬೆಲೆನೇ ಇಲ್ಲ, ಹೆದರಿಕೆ ಇಲ್ಲ, ಭಯ ಇಲ್ಲ, ಏನಿಲ್ಲ, ಆಯಿತು ಬಿಡು, ನೋಡ್ಕೊಳ್ಳೋಣಂತೆ ಆಮೇಲೆ ಅಂತ ಹೇಳ್ಬಿಟ್ಟು ಇವರು ಹೋಗ್ತಾರೆ ಅಲ್ಲಿಗೆ. ಅಲ್ಲಿ ಹೋದಾಗ ಅಗೋರಿ ಹೇಳ್ತಾನೆ, ಬಾಳು ಮಹೇಶ್ವರ ಅವನಿಗೆ ಏನು ಮಾಡೋಕ್ಕಾಗಲ್ಲ ಅಂತ ಅವನು ಖಡಾಖಂಡಿತವಾಗಿ ಗೊತ್ತಾಗುತ್ತೆ ಅವನಿಗೆ. ಅವನು ಹೇಳ್ತಾನೆ. ಅದಕ್ಕೆ ಇಲ್ಲ ಆ ಥರ ಎಲ್ಲ, ಬಾಳು ನಾವು ಹೇಳ್ದಂಗೆ ಕೇಳಂಗೆ ಮಾಡಬೇಕು ನೀವು ಅಂತ ಇವ್ರ ಉದ್ದೇಶ ಆಗಿರುತ್ತೆ. ಮಗನಿಗೆ ಹೆಣ್ಣು ಮದುವೆ ಆಗುತ್ತಾ ಇಲ್ವೋ ಅಂತ ಕೇಳೋದ್ರ ಬದಲು ಬಾಳು ನಾವು ಹೇಳ್ದಂಗೆ ಕೇಳಬೇಕು, ಆ ಥರ ಏನಾದರೂ ಮಾಡಿಕೊಡಿ ಅಗೋರಿಗಳೇ ಅಂತ ಕೇಳ್ದಂಗೆ. ಅಗೋರಿ ಹೇಳ್ತಾನೆ, ಆ ಥರ ಏನು ಮಾಡೋಕ್ಕಾಗಲ್ಲ, ಬಾಳು ಭಾಳ ಪವರ್ಫುಲ್ಲು, ಅವನಿಗೆ ಪಾಂಡುರಂಗನ ಕೃಪೆ ಇದೆ, ಅವನ್ನ ಏನು ಮಾಡೋಕ್ಕೂ ಆಗಲ್ಲ, ಬಗ್ಸೋಕ್ಕೂ ಆಗಲ್ಲ, ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಆವಾಗ ಇವರು, ಸರಿ, ನಮ್ಮ ಗುಂಡಂಗೆ ಮದುವೆ ಮಾಡಬೇಕು, ಲಗ್ನ ಬಲ ಇದೆಯೋ ಇಲ್ವೋ, ಯಾವ ಹೆಣ್ಣು ಬಂದು ಜಾತಕ ಬಂದ್ರೂ ಒಂದೂ ಆಗಲ್ಲ, ಇನ್ನು ಕೆಲವರು ಅಲ್ಲೇ ರಿಜೆಕ್ಟ್ ಮಾಡಿಬಿಡ್ತಾರೆ, ನಾವು ಕೊಡಲ್ಲ ಅಂತ ಹೇಳ್ಬಿಟ್ಟು. ಯಾಕೆ ಹೀಗೆ ಅಗೋರಿಗಳೇ ಅಂತ ಕೇಳ್ತಾರೆ. ಅದಕ್ಕೂ ಬಾಳು ಥರನೇ ಒಳ್ಳೆ ಬುದ್ಧಿ ಇದೆ ಹುಡುಗನಿಗೆ, ಅವನಿಗೂ ಏನೂ ಆಗಲ್ಲ, ಅವನಿಗೂ ಆಗುತ್ತೆ, ಅವನು ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು, ನಿಮ್ಮ ಥರ ಗಂಡ ಹೆಂಡ್ತಿ ಥರ ಅಲ್ಲ, ಅವನೇ ಬೇರೆ ಥರ ಗುಂಡುಗಾಗುತ್ತೆ ಅಂತ ಹೇಳ್ದಂಗೆ. ಸರಿ ಅಂತ ಅದೆಲ್ಲ ಕೇಳಿಕೊಂಡು ಖುಷಿಯಾಗಿ ಬಂದಂಗೆ ಅವರು ಮನೆಗೆ ಈ ಕಡೆ ಹೋಗಿ. ಆ ಊರು ಮತ್ತು ಅಲ್ಲಿ ಪವಾಡ ಪುರುಷ ಆ ಥರ ಎಲ್ಲ ಕೇಳಿಕೊಂಡು ಎಲ್ಲನೂ ಪಕ್ಕ ಮಾಡ್ಕೊಂಡು ಬರೋಣ ಅಂತ ಇವರು 3 ಜನನೂ, ಇವ್ರ ಗಂಡ ಹೆಂಡ್ತಿ ಸಂಧ್ಯಾ ಎಲ್ಲ ಹೋಗವ್ರೆ. ಅಲ್ಲಿ ಹೋಗಿ ಕೇಳಿ ಎಲ್ಲ ಆಯಿತು. ಆಮೇಲೆ ಇಲ್ಲಿ ಅಷ್ಟೊತ್ತಿಗೆ ಬಾಳು ಮಾಮ ಬೆಳಗ್ಗೆನೇ ಎದ್ದೋಗ್ಬಿಟ್ಟಿರ್ತಾನೆ, 3 ದಿವಸನೂ ಕೈಗೆ ಸಿಕ್ಕಿರಲ್ಲ. ಈ ಕಡೆ ಈ ಅಗೋರಿಗಳು ಏನೇನೋ ಹೇಳ್ತಾರೆ, ಬಾಳುನ ಹಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಅವ್ನು ಹೇಳಿದ್ದೇನು ನಡಿಬಾರ್ದು, ಮಟ್ಟಬಾರ್ದು, ಹಂಗೆಲ್ಲ ಏನೋ ಹೇಳೋದು ಇವ್ರದ್ದು. ಬಾಳನ ಕಂಡ್ರೆ ಇವ್ರಿಗಾಗಲ್ಲ, ಇವ್ನ ಕಂಡ್ರೆ ಬಾಳುಗಾಗಲ್ಲ, ಆ ರೀತಿ ಇರುತ್ತೆ. ಇಲ್ಲಿ ನೋಡಿದ್ರೆ ಸತ್ಯವ್ವ ಮತ್ತು ಸತ್ಯವ್ವನ ಅಪ್ಪ, ಸತ್ಯವ್ವನ ಅಜ್ಜಿ ಎಲ್ಲ ಕಾಯ್ಕೊಂಡು ಕೂತವ್ರೆ 3 ದಿವಸದಿಂದವ. ಏನು ಹೇಳೋಕ್ಕೂ ಆಗ್ತಾ ಇಲ್ಲ ಪಾಪ. ಮೊಮ್ಮಗಳು ಬೇರೆ ಇವನಿಗೆ ಅಕ್ಕನ ಮಗಳು, ಏನು ಹೇಳೋಕ್ಕೂ ಆಗ್ದೇ ದಿನಾನು ಬೆಳಗ್ಗೆ ಬೇಗ ಎದ್ದೋಗೋದು, ರಾತ್ರಿ 11 ಗಂಟೆಗೆ ಬರೋದು, ಈ ಥರ ಮಾಡ್ತಾಯಿರ್ತಾನೆ. ಅವತ್ತು ಬೇಗ ಬರ್ತಾನೆ. ಸತ್ಯವ್ವ ಏನೋ ಕೂತ್ಕೊಂಡು ಏನೋ ಮಾಡ್ತಿರ್ತಾಳೆ. ಸತ್ಯವ್ವನ ಅತ್ತೆನೂ ಕೂಡ, ಅಂದರೆ ಬಾಳಿನ ಅಮ್ಮ ಕೂಡ ಏನೋ ಮಾಡ್ತಾಯಿರ್ತಾಳೆ. ಅವಳು ನೋಡಿರಲ್ಲ, ಸತ್ಯವ್ವ ನೋಡಿರ್ತಾಳೆ. ನೋಡಿಬಿಟ್ಟು ಅವನ್ನೇ ನೋಡ್ತಿರ್ತಾಳೆ. ಆವಾಗ ಅವ್ರ ಅಮ್ಮ ತಿರುಗಿ ನೋಡ್ತಾಳೆ, ಬಾಳು ಎಲ್ಲೋಗಿದ್ದೋ, ನಿನ್ನನ್ನೇ 3 ದಿವಸದಿಂದ ಹುಡುಕ್ತಾ ಇದ್ದೀವಲ್ಲೋ, ಎಲ್ಲೋಗಿದ್ದೋ ನೀನು, ಹೇಳೋಗಲ್ವಲ್ಲೋ ನೀನು, ಬರ್ತೀನಿ ಅಂತ ಹೇಳೋಬೇಕಲ್ವೇನೋ ಅಂತ ಅವ್ರವ್ವ ಕೇಳ್ತಾಳೆ. ಅದಕ್ಕೆ ಏನಿಲ್ಲವ, ನಾನು ಬೆಳಿಗ್ಗೆ ಮಾತಾಡಬೇಕು ಅಂತಲೇ ಎದ್ದಿದ್ದೆ, ಅಷ್ಟೊತ್ತಿಗೆ ನೀವು ಯಾರೂ ಎದ್ದಿರಲಿಲ್ಲ, ನಾನು ಕೂಗಿದೆ, ನೀವು ಮಾತಾಡಲಿಲ್ಲ, ನಾನೇನು ಮಾಡಲಿ, ನಾನು ಹೋದೆ, ನೀವು ಅಷ್ಟೊತ್ತರೆಗೂ ಮಲಗ್ತಾರ ಯಾರಾದರೂ ಮಾತಾಡಬೇಕು ಅಂತಲೇ, ಈಗ ಯಾಕೆ ಪಂಚಾಯಿತಿಗೆ ಕೊಟ್ಟಿದ್ದೀರಂತೆ, ಅಲ್ಲೇ ತೀರ್ಮಾನ ಆಗಲಿ ಬಿಡಿ ಅಂತ. ಅಲ್ಲ, ಆವಾಗ ಮಾವ ಅಂತಾನೆ,
ಪಂಚಾಯಿತಿ ಕೊಟ್ಟಿವಿ ಅಂದರೆ ನೀನು ಕೈಗೆ ಸಿಗ್ತಾ ಹೋದರೆ ನಾವೇನು ಮಾಡೋಣ? ಸತ್ಯವನ್ನು ಹೆಂಗೆ ಇದು ಸತ್ಯವನ್ನು ನಿಶ್ಚಿತಾರ್ಥ ಆಗಿ ಎಷ್ಟು ವರ್ಷಗಳಾಗೋಗಿದೆ. ಅವಳಿಗೂ ವಯಸ್ಸು ಮೀರ್ತಾ ಇದೆ, ಮದುವೆ ಮಾಡಬೇಕಲ್ವ ನಾವು. ಮತ್ತು ನೀನು ಸುಮ್ಮನೆ ಆಗ್ಬಿಟ್ರೆ ಏನು ಕತೆ ಅಂತ ಅವ್ರ ಮಾವ ಕೇಳ್ತಾನೆ. ಅವರ ಅಜ್ಜಿ ಅಂದರೆ ಮಾವನ ಅಮ್ಮ ಸತ್ಯವನ್ನ ಅಜ್ಜಿನೂ ಕೂಡ ಅವಳು ಕೇಳ್ತಾಳೆ, ಆಗದು ಬೇಗ ಲಗ್ನ ಇಟ್ಟು ಮದುವೆ ಮಾಡಿಬಿಡ್ಬೇಕು, ಇಲ್ಲ ಅಂದರೆ ಸುಮ್ಮನೆ ನಮ್ಮ ಸತ್ಯವಂಗೆ ಏಜ್ ಆಗಿಬಿಡುತ್ತೆ, ಯಾರು ಮದುವೆ ಮಾಡ್ಕೋತಾರೆ ವಯಸ್ಸು ಮೀರಿದ ಮೇಲೆ, ಆಗಲ್ಲ ಅಂತ ಸತ್ಯವನ ಅಜ್ಜಿನೂ ಹೇಳ್ತಾಳೆ. ಸತ್ಯವನ ಅಪ್ಪನೂ ಅದನ್ನೇ ಹೇಳ್ತಾನೆ. ಆವಾಗ ಆಯಿತು ಬಿಡಿ, ಇವನು ಬಾಳು ಅಂತಾನೆ, ಪಂಚಾಯತಿಲೇ ಆಗಲಿ ಬಿಡಿ, ಅದಕ್ಕೇನಂತೆ, ಪಂಚಾಯತಿಯಿಂದನೇ ತೀರ್ಮಾನ ಆಗೋಗುತ್ತೆ, ಅಲ್ಲೇ ಏನಾಗುತ್ತೆ ಅದಾಗಲಿ, ಈಗೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಡ್ಡಾಡು ತುಂಡಾದಂಗೆ ಹೇಳ್ಬಿಡ್ತಾನೆ. ಪಂಚಾಯತಿಗೆ ಹೋಗಿದ್ದು ತಪ್ಪು, ಮನೆ ವಿಷಯನ ಮನೇಲೇ ಬಗೆಹರಿಸ್ಕೋಬೋದಾಗಿತ್ತು, ನೀವು ಪಂಚಾಯತಿವರೆಗೆ ಯಾಕೆ ಹೋದ್ರಿ, ತಪ್ಪಲ್ವಾ ನಿಮ್ಮದು ಅಂತ. ನೀನು ಕೈಗೆ ಸಿಗ್ತಿದ್ರೆ ಏನು ಮಾಡೋಣ ನಾವು ಅಂತಾರೆ. ಕೈಗೆ ಸಿಗ್ತಲೇ ನಾನೇನು ಓಡೋಟೋಗಿರ್ತೀನಿ, ಬರ್ತಿದ್ದೆ ತಾನೇ, ಎಷ್ಟೊತ್ತಾದರೂ ರಾತ್ರಿ ಮನೆಗೆ ಬರ್ತೀನಿ, ಬೆಳಗ್ಗೆ ಎದ್ದು ಹೋಗ್ತೀನಿ, ಹಂಗಿದ್ಮೇಲೆ ಕೈಗೆ ಸಿಗ್ತಲೇ ಇನ್ನೆಲ್ಲಿ ಹೋಗ್ತೀನಿ, ನೀವೇನಕ್ಕೆ ಅಷ್ಟೊಂದು ಅರ್ಜೆಂಟ್ ಮಾಡಬೇಕಿತ್ತು ಅಂತ ಹೇಳ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಇವರು ಅದನ್ನೇ ಡಿಸ್ಕಸ್ ಮಾಡ್ತಾಯಿರ್ತಾರೆ. ಭಾಳು ಸರಿ ಅಂತ ಮಾತಾಡ್ಬಿಟ್ಟು ಒಳಗೆ ಹೋಗ್ತಾನೆ. ಈಗ ಏನು ಹೇಳಬೇಕು ಅಂತಲೂ ಇವ್ರಿಗೆಲ್ಲ ಮುಖ ನೋಡ್ಕೋತಾರೆ, ಏಕೆಂದರೆ ಇವ್ರು ಮಾಡಿದ ತಪ್ಪೇನೆ. ಹಂಗಾಗ್ಬಿಟ್ಟು ಮುಖ ನೋಡ್ಕೊಳ್ತಾರೆ. ಭಾಳು ಮಾತ್ರ ಕರೆಕ್ಟಾಗಿ ಅವನು ಇಲ್ಲೂ ಬಂದು ಆಮೇಲೆ ಮಾತಾಡ್ಬಿಟ್ಟು ಅವನು ಒಳಗೆ ಹೋಗ್ತಾನೆ. ಸರಿ ನಾಳೆ ಪಂಚಾಯತಿಲೇ ಆಗಲಿ ಬಿಡಿ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತಾನೆ. ಆಮೇಲೆ ಸತ್ಯವ್ಗೆ ಪಾಪ ಬೇಜಾರಾಗುತ್ತೆ, ಅವಳು ಅಳ್ತಾಳೆ, ಅವ್ರ ಅಪ್ಪನೂ ಕೂಡ ಬೇಜಾರಾಗುತ್ತೆ, ಅವ್ರ ಅಜ್ಜಿಗೂ ಬೇಜಾರಾಗುತ್ತೆ. ಇವನು ಏನು ಹಿಂಗೆ ಮಾಡ್ತಾನಲ್ಲ ಅಂತೇಳ್ಬಿಟ್ಟು ಭಾಳ ಯಾಕೆ ಹಿಂಗಾದ ಅಂತಲೇ ಇವ್ರ ಮಾತುಗಳು. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.